ಹಿರಿಯ ಸಾಹಿತಿ ಸಾರಸ್ವತ ಲೋಕದ ಮೇರು ಪರ್ವ ಡಾಕ್ಟರ್ ಎಸ್ಎಲ್ ಭೈರಪ್ಪ ವಿಧಿವಶರಾಗಿದ್ದಾರೆ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಆಸ್ಪತ್ರೆಯಲ್ಲೇ ಅನೇಕ ಗಣ್ಯರು ಬಂದು ಭೈರಪ್ಪ ಅವರ ಅಂತಿಮ ದರ್ಶನವನ್ನು ಪಡೆದರು. ರಾಜಕಾರಣಿಗಳು, ಚಲನಚಿತ್ರ ನಟರು, ಗಣ್ಯರು ಅಲ್ಲೇ ಬಂದು ನಮಿಸಿದರು. ಕೆಲ ಹೊತ್ತಲ್ಲೇ ಇನ್ನೇನು ರವೀಂದ್ರ ಕಲಾಕ್ಷೇತ್ರಕ್ಕೆ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಾಗುತ್ತೆ. ಇಂದು ಮಧ್ಯಾಹ್ನ 2 ಗಂಟೆವರೆಗೂ ಕೂಡ ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಮಧ್ಯಾಹ್ನ 3 ಗಂಟೆಗೆ ಮೈಸೂರಿಗೆ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಾಗುತ್ತೆ. ಸಂಜೆ 5ಕ್ಕೆ ಮೈಸೂರಿನ ಕಲಾಮಂದಿರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ. ನಾಳೆ ಬೆಳಗ್ಗೆ 10:30ಕ್ಕೆ ಮೈಸೂರಿನಲ್ಲೇ ಭೈರಪ್ಪ ಅವರ ಅಂತ್ಯಕ್ರಿಯೆ ನೆರವೇರುತ್ತೆ. ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. ದೃಶ್ಯಗಳು ನೇರ ಪ್ರಸಾರದ ದೃಶ್ಯಗಳು ನೀವು ನೋಡ್ತಾ ಇರೋದು. ಈ ಕ್ಷಣದ ದೃಶ್ಯಗಳು ಆರ್ಆರ್ ನಗರದ ರಾಷ್ಟ್ರೋತ್ಥಾನ ಆಸ್ಪತ್ರೆ ಅಲ್ಲಿಂದ ಪಾರ್ಥಿವ ಶರೀರವನ್ನು ರವೀಂದ್ರ ಕಲಾಕ್ಷೇತ್ರಕ್ಕೆ ತರೋದಕ್ಕೆ ಎಲ್ಲ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಇನ್ನೇನು ಅಲ್ಲಿಂದ ಪಾರ್ಥಿವ ಶರೀರವನ್ನು ಮೂವ್ ಮಾಡಲಾಗುತ್ತೆ. ಅನೇಕ ಮಂದಿ ಗಣ್ಯರು, ಸಾಹಿತಿಗಳು, ರಾಜಕಾರಣಿಗಳು ಅನೇಕರು ಬಂದು ಅಲ್ಲೇನೆ ಭೈರಪ್ಪನವರ ಅಂತಿಮ ದರ್ಶನವನ್ನ ಪಡ್ಕೊಂಡ್ರು. ಇದೀಗ ಪಾರ್ಥಿವ ಶರೀರವನ್ನ ಮೂವ್ ಮಾಡಲಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಪಾರ್ಥಿವ ಶರೀರವನ್ನ ಆರ್ಆರ್ ನಗರದ ರಾಷ್ಟ್ರೋತ್ಥಾನ ಆಸ್ಪತ್ರೆಯಿಂದ ಈ ಕಡೆ ರವೀಂದ್ರ ಕಲಾಕ್ಷೇತ್ರಕ್ಕೆ ಕರೆತರಲಾಗುತ್ತೆ. ಕರ್ನಾಟಕ ಕಂಡ ಮೇರು ಸಾಹಿತಿ, ಇನ್ನೊಬ್ಬರು ಸರಿಸಾಟಿಯೇ ಇಲ್ಲ ಅಂತ ಹೇಳುವಷ್ಟರ ಮಟ್ಟಿಗೆ ಜನಪ್ರಿಯತೆಯನ್ನ ಗಳಿಸಿಕೊಂಡಂಥವರು ಎಸ್ಎಲ್ ಭೈರಪ್ಪನವರು. ಅವರ ಎಲ್ಲ ಕಾದಂಬರಿಗಳ ಮುಖಾಂತರ, ಅದು ನಾಯಿ ನೆರಳು ಇರಬಹುದು, ಗರ್ವ ಇರಬಹುದು, ಪರ್ವ ಇರಬಹುದು, ಹಾಗೇನೆ ವಂಶವೃಕ್ಷ ಇರಬಹುದು, ಧರ್ಮಶ್ರೀ ಇರಬಹುದು, ದಾಟು, ಹಾಗೇನೆ ಇನ್ನೂ ಅನೇಕ ಕಾದಂಬರಿಗಳ ಮುಖಾಂತರ ಇವತ್ತು ಇಡೀ ನಾಡಿನ ಸಾರಸ್ವತ ಲೋಕಕ್ಕೆ ಆದಂತಹ ಬಹುದೊಡ್ಡ ನಷ್ಟ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಧ್ರುವ ಲೈವ್ ಕನೆಕ್ಟ್ ಆಗಿದ್ದಾರೆ. ಧ್ರುವ, ಈಗ ಅಲ್ಲಿ ಪರಿಸ್ಥಿತಿ ಏನಿದೆ? ಎಷ್ಟೊತ್ತಿಗೆ ಪಾರ್ಥಿವ ಶರೀರವನ್ನ ರವೀಂದ್ರ ಕಲಾಕ್ಷೇತ್ರಕ್ಕೆ ತರಲಾಗುತ್ತೆ? ಯಾರೆಲ್ಲ ಗಣ್ಯರು ಆಗಮಿಸ್ತಾ ಇದ್ದಾರೆ? ಏನೆಲ್ಲ ಅಪ್ಡೇಟ್ ಇದೆ ಧ್ರುವ? ಶ್ರೀಲಕ್ಷ್ಮಿ, ನಾನೀಗ ಆರ್ಆರ್ ನಗರದ ರಾಷ್ಟ್ರೋತ್ಥಾನ ಆಸ್ಪತ್ರೆಯಲ್ಲಿದ್ದೀನಿ. ನೀವು ದೃಶ್ಯದಲ್ಲಿ ನೇರವಾಗಿ ನಿಮಗೆ ತೋರಿಸುವಂತ ಕೆಲಸವನ್ನು ಮಾಡ್ತೀನಿ. ಈಗ ಸದ್ಯ ಇದೇ ಒಂದು ಆಂಬ್ಯುಲೆನ್ಸ್ ನಲ್ಲಿ ಎಸ್ಎಲ್ ಭೈರಪ್ಪ ಅವರ ಪಾರ್ಥಿವ ಶರೀರವನ್ನು ಇರಿಸಲಾಗಿದೆ. ಇಲ್ಲಿಂದ ನೇರವಾಗಿ ರವೀಂದ್ರ ಕಲಾಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾರೆ. ಈಗಾಗಲೇ ಸಾಕಷ್ಟು ಜನ ಅಭಿಮಾನಿಗಳು ಹಾಗೆ ಆರ್ಆರ್ ನಗರ ಶಾಸಕ ಮುನಿರತ್ನ ಅವರು ಕೂಡ ಇಲ್ಲಿ ಆಗಮಿಸಿದ್ದರು. ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಂದ ಹೊರಡುವಂತಹ ಪಾರ್ಥಿವ ಶರೀರ ನೇರವಾಗಿ ಏನು ಕೆಆರ್ ಮಾರ್ಕೆಟ್ ಮಾರ್ಗವಾಗಿ ನೇರವಾಗಿ ರವೀಂದ್ರ ಕಲಾಕ್ಷೇತ್ರಕ್ಕೆ ಹೋಗುತ್ತೆ. ಅಲ್ಲಿ ಅವರ ಒಂದು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕೂಡ ಮಾಡುವಂತಹ ಕೆಲಸವನ್ನ ಮಾಡಿಕೊಂಡಿದ್ದಾರೆ. ಈಗಾಗಲೇ ರವೀಂದ್ರ ಕಲಾಕ್ಷೇತ್ರದಲ್ಲಿ ಎಲ್ಲಾ ಸಿದ್ಧತೆ ಕೂಡ ನಡೆದಿದೆ. ಸಾಕಷ್ಟು ಜನ ಅಭಿಮಾನಿಗಳು ಇಲ್ಲಿ ನೆರೆದಿರುವಂತಹ ಅಭಿಮಾನಿಗಳು ಅವರಿಗೆ ಒಂದು ಜೈಕಾರವನ್ನ ಕೂಡ ಕೂಗ್ತಾ ಇದ್ದಾರೆ. ನೀವು ನೋಡ್ತಾ ಇರಬಹುದು. ಇನ್ನೇನು ರವೀಂದ್ರ ಕಲಾಕ್ಷೇತ್ರಕ್ಕೆ ಹೋದ ನಂತರ ಅಲ್ಲಿ ವಿವಿಐಪಿ ಇರಬಹುದು, ಹಾಗೆ ವಿಐಪಿಗಳ ಮೂವ್ಮೆಂಟ್ ಕೂಡ ಇರುತ್ತೆ. ಅವರೆಲ್ಲರಿಗೂ ಕೂಡ ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಕೂಡ ಕಲ್ಪಿಸಲಾಗಿದೆ. ಈಗಾಗಲೇ ಸಾಕಷ್ಟು ಭದ್ರತೆಯನ್ನ ಕೂಡ ಪೊಲೀಸರು ಕೈಗೊಂಡಿದ್ದಾರೆ. ಇನ್ನೇನು 20 ರಿಂದ 30 ನಿಮಿಷದೊಳಗೆ ರವೀಂದ್ರ ಕಲಾಕ್ಷೇತ್ರಕ್ಕೆ ಪಾರ್ಥಿವ ಶರೀರ ತಲುಪುತ್ತೆ. ಅದಾದ ನಂತರ ಅಲ್ಲಿ ಸಿಎಂ ಸಿದ್ದರಾಮಯ್ಯ ಆದಿಯಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಇರಬಹುದು, ಹಾಗೆ ಕಾಂಗ್ರೆಸ್ ಬಿಜೆಪಿಯ ಪ್ರಮುಖ ನಾಯಕರು ಬರ್ತಾರೆ, ಚಿತ್ರರಂಗದ ಗಣ್ಯರು ಬರ್ತಾರೆ, ಹಾಗೆ ಸಾಹಿತ್ಯ ಲೋಕದಲ್ಲಿ ಸಾಕಷ್ಟು ಹೆಸರು ಮಾಡಿರುವಂತಹವರು ಕೂಡ ಬರ್ತಾರೆ. ಅವರ ಅಭಿಮಾನಿಗಳು ಕೂಡ ಬಂದು ಅವರ ಅಂತಿಮ ದರ್ಶನವನ್ನ ಪಡೆದುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ. ಮಧ್ಯಾಹ್ನ 1 ಗಂಟೆಗೆ ಆ ಮೃತದೇಹವನ್ನ ಮೈಸೂರಿಗೆ ಶಿಫ್ಟ್ ಮಾಡಲಿಕ್ಕೂ ಕೂಡ ಸಿದ್ಧತೆಯನ್ನ ನಡೆಸಿಕೊಂಡಿದ್ದಾರೆ. ಶ್ರೀಲಕ್ಷ್ಮಿ, ರೈಟ್. ಇನ್ನು ಯಾರೆಲ್ಲ ಗಣ್ಯರು ಆಗಮಿಸಿದ್ರು? ಇಲ್ಲಿ ಆರ್ಆರ್ ನಗರ ರಾಷ್ಟ್ರೋತ್ಥಾನ ಆಸ್ಪತ್ರೆಯ ಬಳಿ ಯಾರೆಲ್ಲ ಗಣ್ಯರು ಆಗಮಿಸಿದ್ರು? ಯಾರೆಲ್ಲ ಮಾತನಾಡಿದ್ರು? ಏನೆಲ್ಲ ಹೇಳಿದ್ರು? ಭೈರಪ್ಪನವರನ್ನ ಯಾವ ರೀತಿಯಲ್ಲಿ ಜನಮಾನಸ ಮತ್ತು ಕನ್ನಡ ಸಾರಸ್ವತ ಲೋಕ ನೆನೆಸಿಕೊಳ್ತಾ ಇದೆ ಧ್ರುವ?
ಶ್ರೀಲಕ್ಷ್ಮಿ, ಮುಖ್ಯವಾಗಿ ನಿನ್ನೆಯಿಂದ ಕೂಡ ಆರ್ ನಗರದ ರಾಷ್ಟ್ರೋತ್ಥಾನ ಆಸ್ಪತ್ರೆಯಲ್ಲಿ ಅವರು ಅಡ್ಮಿಟ್ ಆದ್ರು. ಇದೇ ಒಂದು ಆಸ್ಪತ್ರೆಯಲ್ಲಿ ಕೊನೆ ಉಸಿರನ್ನ ಎಳೆದ್ರು. ಅವಾಗಿನಿಂದ ಸಾಕಷ್ಟು ಜನ ಬಂದಿದ್ರು. ಮುಖ್ಯವಾಗಿ ಏನು ಬಿಜೆಪಿಯ ನಾಯಕರಿರ್ಬೋದು, ಕಾಂಗ್ರೆಸ್ನ ನಾಯಕರಿರ್ಬೋದು, ಅನಂತರ ಅವರ ಅತ್ಯಾಪ್ತರು ಕೂಡ ಬಂದಿದ್ರು. ಇವತ್ತು ಬೆಳಗ್ಗೆಯಿಂದ ಕೂಡ ಆರ್ ನಗರದ ಶಾಸಕ ಮುನಿರತ್ನ ಅವರ ಜೊತೆನೇ ಇದ್ರು. ಅದಾದ ನಂತರ ರವಿ ಸುಬ್ರಹ್ಮಣ್ಯ ಅವರು ಬಂದಿದ್ರು. ಎಲ್ಲರೂ ಕೂಡ ಈ ಭೈರಪ್ಪ ಅವರ ಒಂದು ಅಗಲಿಕೆ ಏನಿದೆ, ಕನ್ನಡ ಸಾಹಿತ್ಯ ಲೋಕಕ್ಕೆ ಒಂದು ದೊಡ್ಡ ತುಂಬಲಾರದ ನಷ್ಟ ಆಗುತ್ತೆ. ಸಾಕಷ್ಟು ನೇರ ಹಾಗೆ ನಿಷ್ಠೂರದ ವ್ಯಕ್ತಿ. ನಿಷ್ಠೂರ ಅಂದ್ರೆ ಎಲ್ಲ ವಿಚಾರವನ್ನ ಕೂಡ ನೇರವಾಗಿ ಹೇಳುವಂತವರಾಗಿದ್ರು. ಹಾಗೆ ಅವರ ಯೋಚನೆ, ಅವರ ಆಲೋಚನೆಗಳು ಸಾಕಷ್ಟು ಯುವ ಜನತೆಗೆ, ಸಾಕಷ್ಟು ಓದುಗರಿಗೆ ಸ್ಫೂರ್ತಿಯನ್ನ ಕೂಡ ನೀಡಿತ್ತು. ಇಂತಹ ಒಂದು ಮೇರು ವ್ಯಕ್ತಿತ್ವವನ್ನ ಕಳೆದುಕೊಂಡಂತಹ ಇಡೀ ಕರುನಾಡು ಈಗ ಸದ್ಯ ಶೋಕ ಸಾಗರದಲ್ಲಿ ಮುಳುಗಿದೆ. ಹೀಗಾಗಿ ಸರ್ಕಾರ ಕೂಡ ಅವರಿಗೆ ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತಿಮ ವಿಧಿವಿಧಾನವನ್ನ ಕೂಡ ನೆರವೇರಿಸುತ್ತೆ. ಅಲ್ಲದೆ ಅವರಿಗೆ ಸಾಕಷ್ಟು ಓದುಗ ಬಳಗವನ್ನ ಹೊಂದಿದ್ರು. ಅವರ ಓದುಗ ಅಭಿಮಾನಿಗಳು ಕೂಡ ಈಗಾಗಲೇ ಏನು ಕಲಾಕ್ಷೇತ್ರಕ್ಕೆ ಆಗಮಿಸ್ತಾ ಇದ್ದಾರೆ. ಅವರು ಕೂಡ ಅವರ ಅಂತಿಮ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆದು ಅವರಿಗೆ ನಮಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಕೆಲವೊಂದಿಷ್ಟು ಜನ ಮಾತನಾಡುವಂತ ಸಂದರ್ಭದಲ್ಲೇ ಅವರ ಆತ್ಮಕ್ಕೆ ಏನು ಶಾಂತಿಯನ್ನ ನಾವು ಕೋರ್ತೀವಿ ಅಂತ ಹೇಳಿದ್ರು. ಅಲ್ಲದೆ ಇವರು ಶಾಂತಿಯನ್ನ ಕೋರುವ ಬದಲು ಮುಕ್ತಿ ಅವರಿಗೆ ಸಿಕ್ಕಿದೆ ಅನ್ನುವಂತಹ ಮಾತುಗಳನ್ನಾಡಿದ್ರು. ಅಂದ್ರೆ ಅವರ ಜೀವನದ ಸಾಧನೆಗಳು, ಅವರು ಬೆಳೆದು ಬಂದಂತಹ ಹಾದಿಗಳು ಸಾಕಷ್ಟು ಲಕ್ಷಾಂತರ ಓದುಗರ ಬದುಕನ್ನ ಬದಲಾಯಿಸಿದ್ದಾರೆ. ಇಂತಹ ಒಂದು ಮೇರು ವ್ಯಕ್ತಿತ್ವವನ್ನ ಕಳೆದುಕೊಂಡ ಕರುನಾಡು ಈಗ ಸದ್ಯ ಶೋಕ ಸಾಗರದಲ್ಲಿ ಮುಳುಗಿದೆ. ಇವತ್ತು ಅವರ ಅಂತಿಮ ದರ್ಶನವನ್ನ ಕೂಡ ಎಲ್ಲರೂ ಪಡೆದುಕೊಳ್ತಾರೆ. ಆನಂತರ ಮೈಸೂರಿಗೆ ಶಿಫ್ಟ್ ಆಗುತ್ತೆ. ನಾಳೆ ಅವರ ಪುತ್ರ ವಾಪಸ್ ಬಂದ ನಂತರ ಏನು ಬ್ರಾಹ್ಮಣ ಸಂಪ್ರದಾಯದಂತೆ ಅವರ ಅಂತಿಮ ವಿಧಿವಿಧಾನಗಳನ್ನ ಕೂಡ ನಡೆಸಲಿಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಧ್ರುವ. ಡೀಟೇಲ್ಸ್ಗಾಗಿ ನೋಡ್ತಾ ಇದ್ದೀವಿ, ಅಲ್ಲಿ ಪತ್ರಕರ್ತ ವಿಶ್ವೇಶ್ವರ ಭಟ್ ಸೇರಿದಂತೆ ಅನೇಕ ಗಣ್ಯರು ಭೈರಪ್ಪನವರನ್ನ ಆರಾಧಿಸುವ ಬಹುದೊಡ್ಡ ಒಂದು ಬಳಗವೇ ಕನ್ನಡದಲ್ಲಿ ಇರೋದು ಒಂದು ರೀತಿಯಲ್ಲಿ ಅದು ಕೂಡ ಬಹಳ ಒಳ್ಳೆಯದು ಅಂತ ಅನ್ಸುತ್ತೆ. ಅನೇಕ ಗಣ್ಯರು, ಪತ್ರಕರ್ತರು, ಓದುಗರು, ರಾಜಕಾರಣಿಗಳು ಅಲ್ಲಿ ನೆರೆದಿದ್ದಾರೆ ಆರ್ ನಗರ ಆಸ್ಪತ್ರೆ ಬಳಿ. ಈಗ ಅವರ ಪಾರ್ಥಿವ ಶರೀರವನ್ನ ಇಲ್ಲಿ ರವೀಂದ್ರ ಕಲಾಕ್ಷೇತ್ರಕ್ಕೆ ತೆಗೆದುಕೊಂಡು ಬರಲಾಗ್ತಾ ಇದೆ. ರಾಷ್ಟ್ರೋತ್ಥಾನ ಆಸ್ಪತ್ರೆಯಲ್ಲಿ ನಿನ್ನೆ ಅವರು ಕೊನೆಯುಸಿರೆಳೆದಿರತಕ್ಕಂಥದ್ದು. ಈಗ ಅಲ್ಲಿಂದ ರವೀಂದ್ರ ಕಲಾಕ್ಷೇತ್ರಕ್ಕೆ ಎಸ್ಎಲ್ ಭೈರಪ್ಪನವರ ಪಾರ್ಥಿವ ಶರೀರವನ್ನ ತರಲಾಗುತ್ತೆ. ಮಧ್ಯಾಹ್ನ 2 ಗಂಟೆವರೆಗೂ ಕೂಡ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅವರ ಪಾರ್ಥಿವ ಶರೀರವನ್ನ ಇಡಲಾಗುತ್ತೆ. ಆನಂತರ ಪಾರ್ಥಿವವನ್ನ 3 ಗಂಟೆಗೆ ಮೈಸೂರಿಗೆ ಕಳುಹಿಸಲಾಗುತ್ತೆ. ಮೈಸೂರಿನಲ್ಲಿ ಸಂಜೆ 5:15ವರೆಗೂ ಕೂಡ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗುತ್ತೆ. ನಾಳೆ ಬೆಳಗ್ಗೆ 10:00ವರೆಗೆ ಮೈಸೂರಿನಲ್ಲಿ ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ಭೈರಪ್ಪನವರು ಕಡೆಗಾಲದಲ್ಲಿ ಇದ್ದದ್ದು ಅವರ ಜೀವನದ ಬಹುಭಾಗ ವಾಸ ಮಾಡಿದ್ದು ಅವರು ಮೈಸೂರಿನಲ್ಲಿ. ಹಾಗಾಗಿ ಊರು ಸಂತೇಶಿವರ ಆದರೂ ಕೂಡ ಬಹುಭಾಗ ಅವರು ವಾಸ ಮಾಡಿದ್ದು ಮೈಸೂರಿನಲ್ಲಿ. ಹಾಗಾಗಿ ಮೈಸೂರಿನಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸಂತೇಶಿವರದಲ್ಲೇ ಮಣ್ಣಾಗಬೇಕು ಅನ್ನುವ ಅವರ ಬಯಕೆ ಇದ್ರೂ ಕೂಡ ಅನಿವಾರ್ಯ ಕಾರಣಗಳಿಂದಾಗಿ ಮೈಸೂರಿನಲ್ಲೇನೆ ಅಂತ್ಯಕ್ರಿಯೆ ನೆರವೇರಿಸಲಾಗ್ತಾ ಇದೆ. ಸಂತೇಶಿವರದ ಕೆರೆಯಲ್ಲಿ ಅವರ ಅಸ್ಥಿ ವಿಸರ್ಜನೆ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ತಮ್ಮ ಸ್ಪಷ್ಟ ನಿಲುವು, ಅಮೋಘವಾದ ಆಳವಾದ ಕಾದಂಬರಿಗಳು, ಆ ಬರಹದ ಹಿಂದಿರುವ ಅತ್ಯಮೋಘವಾದ ಸಂಶೋಧನೆ. ಎಸ್ಎಲ್ ಭೈರಪ್ಪನವರು ಕೇವಲ ಒಬ್ಬ ಸಾಹಿತಿ ಅಥವಾ ಬರಹಗಾರ ಮಾತ್ರವಲ್ಲ, ಕೇವಲ ಮನರಂಜನೆಗಾಗಿ ಬರೆದಿದ್ದಲ್ಲ. ಅವರ ಪ್ರತಿ ಕಾದಂಬರಿಯಲ್ಲೂ ಕೂಡ ಆಳವಾದ ಒಳನೋಟ, ಒಂದು ತತ್ವ ದರ್ಶನ ಇರುವಂತಹ ಕಾದಂಬರಿಗಳು. ಹಾಗಾಗಿ ಆ ಕಾದಂಬರಿಗಳು ಇಷ್ಟು ವರ್ಷ ಕಾಲ ಜನಮಾನಸದಲ್ಲಿ, ಇನ್ನೂ ಮುಂಬರಲಿರುವ ಅನೇಕ ಶತಮಾನಗಳವರೆಗೂ ಜನಮಾನಸದಲ್ಲಿ ಖಂಡಿತವಾಗಿಯೂ ಚಿರಸ್ಥಾಯಿಯಾಗಿ ನಿಲ್ಲುವಂತಹ ಬರವಣಿಗೆ. ಅದು ಕೇವಲ ಮನೋರಂಜನೆಗೋ ಅಥವಾ ಕೇವಲ ಓದಿನ ಖುಷಿಗಾಗಿಯೋ ಅಥವಾ ಕೇವಲ ಜೀವನದ ಒಳನೋಟಗಳನ್ನು ತೆರೆದು ತೋರಿಸುವುದಕ್ಕಾಗಿ ಅಷ್ಟೇ ಬರೆದಿರತಕ್ಕಂತಹ ಒಂದು ಸೂಪರ್ಫಿಷಿಯಲ್ ಆದಂತಹ ಬರವಣಿಗೆ ಅಲ್ವೇ ಅಲ್ಲ. ಬದಲಾಗಿ ಅದರಲ್ಲೊಂದು ಆಳವಾದ ತತ್ವಜ್ಞಾನ, ದಾರ್ಶನಿಕತೆ ಮತ್ತು ಸಂಶೋಧನೆ, ವಸ್ತುಸ್ಥಿತಿ, ಇತಿಹಾಸ ಇವೆಲ್ಲವೂ ಇದ್ದಂತಹ ಅತ್ಯಪರೂಪದ ಬರವಣಿಗೆ ಎಸ್ಎಲ್ ಭೈರಪ್ಪನವರ ಬರವಣಿಗೆ. ಅದಕ್ಕೊಂದು
ಬಹುದೊಡ್ಡ ಗಟ್ಟಿತನ ಲಭಿಸಿದ್ದು ಈ ಕಾರಣಗಳಿಗಾಗಿ. ಅವರ ಸಂಶೋಧನೆ ಅಷ್ಟು ಗಟ್ಟಿಯಾಗಿರ್ತಾ ಇತ್ತು ಮತ್ತು ಅವರು ಕಟ್ಟಿಕೊಡ್ತಾ ಇದ್ದಂತಹ ದಾರ್ಶನಿಕ ಒಳನೋಟ ಏನಿರ್ತಾ ಇತ್ತಲ್ಲ ಕಾದಂಬರಿಯಲ್ಲಿ, ಅದು ಅಷ್ಟು ಗಟ್ಟಿಯಾಗಿರ್ತಾ ಇತ್ತು. ಹಾಗಾಗಿ ಈ ಕಾರಣಕ್ಕಾಗಿ ಅವರ ಕಾದಂಬರಿಗಳು, ಅದು ಧರ್ಮಶ್ರೀ ಇರಬಹುದು, ಪರ್ವ ಇರಬಹುದು, ಸಾರ್ಥ ಇರಬಹುದು, ಅಥವಾ ಆನಂತರ ಇತ್ತೀಚೆಗೆ ಬಂದು ಸಾಕಷ್ಟು ಸದ್ದು ಸುದ್ದಿ ಎರಡನ್ನೂ ಮಾಡಿದಂತಹ ಆವರಣ ಇರಬಹುದು, ಆ ಎಲ್ಲ ಕಾದಂಬರಿಗಳು, ಆಮೇಲೆ ಸಂಗೀತದ ಕುರಿತಾಗಿ ಹಿಂದೂಸ್ತಾನಿ ಸಂಗೀತದ ಆಳವಾದ ಅನುಭವವುಳ್ಳಂತಹ ಮಂದ್ರ ಇರಬಹುದು, ಹೀಗೆ ಅನೇಕ ಕಾದಂಬರಿಗಳು ಅವುಗಳು ಚಿರಸ್ಥಾಯಿಯಾಗಿ ಉಳಿಯುವುದೇ ಅವುಗಳ ಗಟ್ಟಿತನ ಮತ್ತು ಅವುಗಳ ಆ ಸ್ಟ್ರೆಂತ್ ಏನಿದೆಯಲ್ಲ ಆ ಕಾರಣಕ್ಕಾಗಿ, ಮತ್ತು ಸಂಶೋಧನೆ, ಅದರಲ್ಲಿ ಅವರು ಕಟ್ಟಿಕೊಟ್ಟಿರ್ತಕ್ಕಂಥ ಸತ್ಯ, ಈ ಕಾರಣಗಳಿಗಾಗಿ ಅವು ಜನಮಾನಸದಲ್ಲಿ ಉಳಿಯುತ್ತವೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ರವೀಂದ್ರ ಕಲಾಕ್ಷೇತ್ರಕ್ಕೆ ತಲುಪಲಿದೆ ಅವರ ಪಾರ್ಥಿವ ಶರೀರ. ನಾಡಿನಾದ್ಯಂತ ಸಹಸ್ರಾರು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಇರತಕ್ಕಂತಹ ಅವರ ಅಭಿಮಾನಿಗಳು ಬಂದು ಖಂಡಿತವಾಗ್ಲೂ ಅವರ ಪಾರ್ಥಿವ ಶರೀರದ ದರ್ಶನವನ್ನ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಪಡ್ಕೊಳ್ಬಹುದು. ವೀಕ್ಷಕರೇ, ಈಗಾಗಲೇ ಅನೇಕ ಮಹನೀಯರುಗಳು ಹೇಳಿದ ಹಾಗೆ ಡಾಕ್ಟರ್ ಎಸ್.ಎಲ್. ಭೈರಪ್ಪನವರು ಬದುಕಿದ್ದ ಕಾಲದಲ್ಲಿ ನಾವು ಬದುಕಿದ್ದೆವು, ಅವರನ್ನ ನೋಡಿ ಕಣ್ತುಂಬಿಕೊಂಡೆವು ಅನ್ನುವಂಥದ್ದೇನೆ ಒಂದು ಬಹಳ ಸಂತೋಷದ ವಿಚಾರ, ಬಹಳ ಹೆಮ್ಮೆಯ ವಿಚಾರ, ಈ ಪೀಳಿಗೆಗೆ ಬಹಳ ಹೆಮ್ಮೆಯ ವಿಚಾರ ಅಂತ ಹೇಳಬಹುದಾದಂತಹ ಒಬ್ಬ ಬರಹಗಾರ ಅವರು. ಈ ಹಿಂದಿನ ತಲೆಮಾರಿನಲ್ಲಿ ನಾವು ಯಾವ ಪೂತಿನ, ಡಿ.ವಿ. ಗುಂಡಪ್ಪ ಇವ್ರನ್ನೆಲ್ಲ ನೆನೆಸ್ಕೊಳ್ತೇವೋ, ಆ ತಲೆಮಾರಿನ ದಾರ್ಶನಿಕತೆಯ ಮುಂದುವರಿದ ಭಾಗವಾಗಿ ನಾವು ಖಂಡಿತವಾಗ್ಲೂ ಎಸ್.ಎಲ್. ಭೈರಪ್ಪನವ್ರನ್ನ ನೋಡಬಹುದು ಅಂತ ಅನ್ಸುತ್ತೆ. ಅಂಥ ಒಬ್ಬ ಅಪರೂಪದ ಬರಹಗಾರ ಡಾಕ್ಟರ್ ಎಸ್.ಎಲ್. ಭೈರಪ್ಪನವರು. ಸರ್ಕಾರದ ಸೂಚನೆಯಂತೆ ಜಿಲ್ಲಾಡಳಿತ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯ ವತಿಯಿಂದ ಎಸ್.ಎಲ್. ಭೈರಪ್ಪ ಸಾಹೇಬ್ರೇನು ಮರಣ ಹೊಂದಿದ್ದಾರೆ, ಅವರ ಪಾರ್ಥಿವ ಶರೀರವನ್ನು ಕಲಾಕ್ಷೇತ್ರದಲ್ಲಿ ಇಡಲಿಕ್ಕೆ ರಾತ್ರಿ ಇಡೀ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಬಹಳ ಮುಖ್ಯವಾಗಿ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದರೆ ಯಾರಿಗೂ ಸಹ ತೊಂದರೆ ಆಗಬಾರ್ದು. ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯಿಂದ ಸಕಲ ಭದ್ರತಾ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದೇ ರೀತಿ ಆಡಳಿತ ವತಿಯಿಂದ ಏನೆಲ್ಲ ವ್ಯವಸ್ಥೆಗಳನ್ನು ಮಾಡಬೇಕು ಅದನ್ನು ಮಾಡಿದ್ದೀವಿ. ಈಗ 8 ಗಂಟೆಗೆ ಆಸ್ಪತ್ರೆಯಿಂದ ಪಾರ್ಥಿವ ಶರೀರ ಇಲ್ಲಿ ಕಲಾಮಂದಿರದ ಹತ್ರ ಬರುತ್ತೆ. ಬಂದ ನಂತರ ನಾವು ಇಲ್ಲಿ ಇಡ್ಲಿಕ್ಕೆ ದರ್ಶನಕ್ಕೆ, ಸಾರ್ವಜನಿಕ ದರ್ಶನ. ಪ್ರತಿಯೊಬ್ಬ ಕನ್ನಡಾಭಿಮಾನಿಗೆ ಬಹಳ ಒಂದು ದುಃಖದ ಸಂದರ್ಭ. ವಿಶೇಷವಾಗಿ ಕನ್ನಡಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ಸಾಹಿತ್ಯ ಕ್ಷೇತ್ರದಲ್ಲಿ ಕೊಟ್ಟಂತಹ ಡಾಕ್ಟರ್ ಎಸ್.ಎಲ್. ಭೈರಪ್ಪನವರು ನಮ್ಮೆಲ್ಲರನ್ನ ಅಗಲಿದ್ದಾರೆ. ಸಾಹಿತ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಕೃಷಿಯನ್ನು ಮಾಡಿ ಒಬ್ಬ ಅಧ್ಯಾಪಕರಾಗಿ, ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸುವುದರ ಜೊತೆಯಲ್ಲಿ ಈಗಳಿಗೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿದೆ. ಯಾಕಂದ್ರೆ ಅವ್ರ ಜೊತೆ ನಾವು ಅವ್ರನ್ನ ಸಾಕಷ್ಟು ಸಲ ನಾವು ಭೇಟಿ ಮಾಡಿದ್ವಿ. ಆಮೇಲೆ ಅವ್ರನ್ನ ಆದ್ರೆ ಅವ್ರು ಇಷ್ಟು ಬೇಗ ತೀರ್ಕೊಂತಾರೆ ಅನ್ನೋದು ನಮ್ಗೆ ಒಂಥರ ಶಾಕ್ ಆಗಿ ಬಂತು ನಿನ್ನೆ ದಿನ. ಅದಕ್ಕೆ ಅವರ ಪಾರ್ಥಿವ ಶರೀರವನ್ನಾಗೆ ನಮನ ಮಾಡ್ಬಿಟ್ಟು ಹೋಗೋಣ ಅಂತಾನೆ ಬಂದಿರೋದಿಲ್ಲಿ. ಅಷ್ಟೇ, ಇನ್ನೇನು ಮಾತಾಡಕ್ಕೆ ಕಷ್ಟ ಆಗ್ತಾ ಇದೆ. ತುಂಬಾ ಭಾವುಕನಾಗಿದ್ದೀನಿ. ಅತ್ಯಂತ ದೊಡ್ಡ ವ್ಯಕ್ತಿಯವರು.